ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಆಲಗೇರಿ ಮಂಡ್ರಿ ಸರ್ಕಾರಿ ಶಾಲೆಯಲ್ಲಿ ದುರ್ವ್ಯವಸ್ಥೆ ಆಗರವಾಗಿ ಬಿಟ್ಟಿದೆ. ಈಗಲೂ ಕೂಡ ಅಲ್ಲಿ ಈಗಲೂ ಅನ್ನುವಂತಿದೆ ಸರ್ಕಾರಿ ಶಾಲೆ ಕಟ್ಟಡ ಸಂಪೂರ್ಣವಾಗಿ ಹಾಳಾದ ಕಟ್ಟಡದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಸಂಪೂರ್ಣ ಹಾಳಾದ ಕಿಟಕಿ ಮೇಲ್ಛಾವಣಿಯ ಮರದ ಹೊದಿಕೆಗಳು ಸಂಪೂರ್ಣವಾಗಿ 59 ವರ್ಷ ಹಳೆಯ ಶಾಲೆಯಲ್ಲಿ ಬಾಯಿ ತೆರೆದು ನಿಂತಹ ತೂತುಗಳು. ಈ ಒಂದು ಬಾರಿಯ ಮಳೆಗೆ ಕಟ್ಟಡ ಬೀಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಶಿಥಿಲವಾದಂತಹ ಕಟ್ಟಡ ಇರೋದ್ರಿಂದ ಆ ಗೋಡೆ ಕೂಡ ಕುಸಿದಿದೆ. ಈ ಹಿಂದೆ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ನಡೆಸ್ತಾ ಇದ್ದಂತಹ 300 ಮಕ್ಕಳು ಆದ್ರೀಗ 60ರಿಂದ 70 ತಲುಪಿದೆ ಶಾಲಾ ಮಕ್ಕಳ ಸಂಖ್ಯೆ. ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿದೆ. ಕಟ್ಟಡದಲ್ಲೇ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಸಂಪೂರ್ಣ ಹಾಳಾದಂತಹ ಕಿಟಕಿಗಳು, ಇತ್ತ ಮೇಲ್ಛಾವಣಿ ಆಗಿರಬಹುದು, ಮರದ ಹೊದಿಕೆಗಳಾಗಿರಬಹುದು, ಎಲ್ಲವೂ ಕೂಡ ದುಸ್ಥಿತಿಗೆ ಆಗರವಾಗಿ. ಅಂದ್ರೆ ಸರ್ಕಾರಿ ಶಾಲೆ ಅಂದ್ರೆ ಅದು ಒಂದು ರೀತಿ ಮೃತ್ಯುಂಕೂಪದ ಆಗರ ಅಂತಂದ್ರೆ ತಪ್ಪಾಗ್ಲಾರದು. ಆ ರೇಂಜಿಗೆ ಆಗಿಬಿಟ್ಟಿದೆ ಸರ್ಕಾರಿ ಶಾಲೆ. ಸಂಪೂರ್ಣವಾಗಿ ಹಾಳಾಗಿದೆ. 59 ವರ್ಷದ ಹಳೆಯ ಶಾಲೆಯಲ್ಲಿ ಬಾಯಿ ತೆರೆದು ನಿಂತಿದೆ ಗೋಡೆಗಳು. ಯಾವಾಗ ಯಾರ ಮೇಲೆ ಯಾವ ರೂಪದಲ್ಲಿ ಬೀಳತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದಾದ ನಂತರ ಅವಘಡ ಆದ ನಂತರ ಅದರಲ್ಲಿ ಎಷ್ಟು ಮಂದಿಗೆ ಗಾಯಗಳಾಗತ್ತೆ, ಎಷ್ಟು ಮಂದಿ ಸಾವನ್ನಪ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಈ ಬಾರಿಯ ಮಳೆಗೆ ಕಟ್ಟಡ ಬೀಳುವಂತಹ ಭಯದಲ್ಲಿ ಪೋಷಕರು ಮಕ್ಕಳು ಇದ್ದಾರೆ. ಇದೇ ಶಿಥಿಲಾವಸ್ಥೆಯಿಂದಾಗಿ ಕಟ್ಟಡಗಳು ಕುಸಿಯುತ್ತೆ ಅಂತ ಹೇಳಿ ತಮ್ಮ ಮಕ್ಕಳುಗಳು ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಮಕ್ಕಳನ್ನ ಕರೆದುಕೊಂಡು ಈ ಶಾಲೆ ಬೇಡ ಅಂತ ಹೇಳಿ. ಈ ಹಿಂದೆ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ನಡೆಸೋದಕ್ಕೆ ಅಂತ 300 ಮಕ್ಕಳಿದ್ರು. ಆದ್ರೆ ಇವಾಗಿರೋದು 60ರಿಂದ 70. ಇಷ್ಟೇ ಜನ ಮಕ್ಕಳಿಗೆ ಈಗ ಪಾಠವನ್ನ ಮಾಡ್ತಾ ಇರೋದು. ಶಾಲಾ ಕಟ್ಟಡವನ್ನ ಸರಿಪಡಿಸಿ ಅಂತ, ಸರ್ಕಾರಿ ಶಾಲೆಯನ್ನ ಉಳಿಸಿ ಅಂತ ಗ್ರಾಮಸ್ಥರು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಈಗ ಯಾವಾಗ್ಲೂ ಜನಪ್ರತಿನಿಧಿಗಳಾಗಿರ್ಬಹುದು ಅಥವಾ ಕೆಲವರು ಶಾಸಕರು ಸಚಿವರುಗಳಾಗಿರ್ಬಹುದು ಹೇಳ್ತಾ ಇರ್ತಾರೆ, ಶಾಲಾ ಕಟ್ಟಡವನ್ನ ಸರಿಪಡಿಸ್ತೀವಿ, ನಾವು ಸರ್ಕಾರಿ ಶಾಲೆಯನ್ನ ಉಳಿಸ್ಬೇಕು, ಸರ್ಕಾರಿ ಶಾಲೆಗಳು ಅಳಿಬಾರ್ದು ಅಂತ ಹೇಳಿ. ಆದ್ರೆ ಇಷ್ಟೆಲ್ಲ ದುಸ್ಥಿತಿಯ ಆಗರ ಆಗಿದ್ರು ಕೂಡ ಯಾರು ಕೂಡ ಅಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಓಟ್ಗಳು ಬೇಕು ಅಂದಾಗ ಮಾತ್ರ ಬಂದು ಕೈ ಕಟ್ಕೊಂಡು ಅಥವಾ ಮತ್ತೊಂದ ಮಾಡಿ ನಿಲ್ತಾರೆ. ಆದ್ರೆ 53 ವರ್ಷಗಳ ಹಿಂದೆ ಕಟ್ಟಿರುವಂತಹ ಕಟ್ಟಡ ಈಗ ಅದರ ವ್ಯವಸ್ಥೆ ನೋಡಿ ಹೇಗಿದೆ. ಹೀಗಿರುವಾಗ ಪಾಪ ಚಿಕ್ಕ ಮಕ್ಕಳು, ಭವಿಷ್ಯವನ್ನ ಕಾಣಬೇಕಾಗಿರುವಂತಹ ಮಕ್ಕಳು ಕುತ್ಕೊಂಡು ಏನೋ ಪಾಠವನ್ನ ಕಲಿತಾ ಇರುವಂತಹ ಸಂದರ್ಭದಲ್ಲಿ ಅದು ಕೂಡ ಈಗ ಮಳೆ ಹೆಚ್ಚಾಗಿರೋ ಕಾರಣ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹವಾಮಾನ ಇಲಾಖೆಯಿಂದ ಮಳೆಯ ಮುನ್ಸೂಚನೆಗಳು ಬರ್ತಾನೆ ಇರುತ್ತೆ. ಎಷ್ಟರ ಮಟ್ಟಿಗೆ ಬರುತ್ತೋ ಗೊತ್ತಿಲ್ಲ. 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಮೇತ ಮಳೆ ಬಂತು ಅಂದ್ರೆ ಆ ಗೋಡೆಗಳೆಲ್ಲ ಕುಸಿದು ಹೋಗ್ತವೆ. ಇಂತಹ ದುಸ್ಥಿತಿಯನ್ನ ಇಟ್ಕೊಂಡು ಮಕ್ಕಳಿಗೆ ಯಾವ ಗ್ಯಾರಂಟಿ ಮೇಲೆ ಪಾಠವನ್ನ ಮಾಡ್ತಿದ್ದಾರೆ ಅಲ್ಲಿನ ಶಿಕ್ಷಕರು? ಅಂದ್ರೆ ಜೀವದ ಮೇಲೆ ಅವರೇನೋ ಆಸೆಯನ್ನ ಬಿಟ್ಟು ಪಾಠವನ್ನ ಮಾಡ್ತಾ ಇರ್ಬೋದು, ಆದ್ರೆ ಮಕ್ಕಳು ಮುಂದಿನ ಜೀವನ ಮಾಡೋದಕ್ಕೆ, ಜೀವನ ನಡೆಸೋದಕ್ಕೆ, ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ತಾನೇ ಶಾಲೆಗೆ ಬಂದು ಪಾಠವನ್ನ ಕಲಿತಾ ಇರೋದು. ಇಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದೀರಿ? ಇಲ್ಲಿನ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದ್ದೀರಿ? ನೀವ್ಯಾರು ಕೂಡ, ಅಲ್ಲಿನ ಸ್ಥಳೀಯರು ಕೂಡ ಯಾರು ಕಂಪ್ಲೇಂಟ್ ಕೊಟ್ಟಿಲ್ವಾ? ಕೊಟ್ಟಿದ್ರು ಅದಕ್ಕೇನು ಆಕ್ಷನ್ ಆಗ್ತಾ ಇಲ್ವಾ? ಈ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆದ್ರೆ ಜನಪ್ರತಿನಿಧಿಗಳು ಬಹುಮುಖ್ಯವಾಗಿ ಇಂತಹ ಸಮಸ್ಯೆಗಳನ್ನ ತಮ್ಮ ಗ್ರಾಮದಲ್ಲಿ ನಿವಾರಿಸಬೇಕಾಗತ್ತೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಈಗ ಖಾತೆ ವಿಚಾರ ನಿಮ್ಗೆಲ್ರಿಗೂ ಗೊತ್ತು. ಒದ್ದಾಡ್ತಾ ಇದ್ದಾರೆ, ನಮ್ಗೆ ಆ ಖಾತೆ ಬೇಕು, ಈ ಖಾತೆ ಅವ್ರು ಕಿತ್ತಾಡ್ತಾ ಇದ್ದಾರೆ ಖಾತೆ ಬಗ್ಗೆ. ಆದ್ರೆ ಇಲ್ಲಿನ ವ್ಯವಸ್ಥೆಗಳೇನಾಗ್ತಾ ಇದೆ, ಯಾವ ಗ್ರಾಮಗಳಲ್ಲಿ ಏನೇನಾಗ್ತಾ ಇದೆ, ಸರ್ಕಾರಿ ಶಾಲೆಗಳು ಯಾವ ರೀತಿ ಆಗಿದೆ, ಮಕ್ಕಳ ಭವಿಷ್ಯ ಏನು, ಎಲ್ಲವನ್ನೂ ಕೂಡ ನೋಡದೆ ಬರೇ ಖಾತೆ ವಿಚಾರವಾಗಿ ಕಿತ್ತಾಡ್ಕೊಂಡು ಕೂತಿದ್ದಾರೆ. ಇತ್ತ ಖಾತೆ ಸಚಿವ ಸ್ಥಾನದಲ್ಲಿ ಯಾರ್ಯಾರಿಗೆ ಏನೇನು ವಹಿಸ್ಬೇಕಾಗತ್ತೆ ಖಾತೆನ, ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಯಾರು ಅನ್ನೋದನ್ನ ಇನ್ನೂ ಘೋಷಣೆ ಮಾಡಿಲ್ಲ ಇವ್ರು. ಮತ್ತಿನ್ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ? ಇನ್ನು ಹೇಗೆ ಈ ಒಂದು ಸಿಚುವೇಶನ್ ಅನ್ನ ನಿಭಾಯಿಸ್ತಾರೆ? ಅದೇ ಈಗ ಈ ಶಾಲೆಯಲ್ಲಿ ಏನಾದ್ರೂ ಒಂದು ದುರಂತ ಆದ್ಮೇಲೆ ಶಿಕ್ಷಣ ಸಚಿವರನ್ನ ನೇಮಕ ಮಾಡ್ತಾರೆ. ಆಮೇಲೆ ಶಿಕ್ಷಣ ಸಚಿವರು ಬರ್ತಾರೆ, ಆ ಮಕ್ಕಳಿಗೆ ತಲಾ ಇಷ್ಟಿಷ್ಟು ಅಂತ ಪರಿಹಾರವನ್ನ ಕೊಡ್ತಾರೆ, ಹೋಗ್ತಾರೆ. ಅಷ್ಟ ತಾನೆ? ಇನ್ನೇನಾಗುತ್ತೆ? ಹೆತ್ತವರು ಹೊತ್ತವರು ಮಕ್ಕಳ ಮೇಲೆ ಆಸೆಯನ್ನ ಇಟ್ಕೊಂಡು ಈ ರೀತಿ ಶಾಲೆಗಳಿಗೆ ಕಳ್ಸಿದ್ರೆ, ಶಾಲೆಯ ದುಸ್ಥಿತಿ ನೋಡಿದ್ರೆ ಈ ರೀತಿ ಆಗಿದೆ. ಬಹುಮುಖ್ಯವಾಗಿ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದೀರಿ ಅಂತ
ಬಿಡಿ, ಶಿಕ್ಷಣ ಸಚಿವರು ಬೇಡ, ಬಿಟ್ಟಾಕಿ. ಅಟ್ಲೀಸ್ಟ್ ನೀವು ಜನಪ್ರತಿನಿಧಿಗಳಾಗಿ ನಿಮ್ಮ ಗ್ರಾಮದ ಕುಂದು ಕೊರತೆಗಳ ಬಗ್ಗೆ ನಿಗಾ ಇಡಬೇಕಾಗದಂತಹ ಕೆಲಸ ನಿಮ್ಮದು. ಆದ್ರೆ ಎಷ್ಟರ ಮಟ್ಟಿಗೆ ನೀವು ನಿಗಾ ಇಡ್ತಿದ್ದೀರಿ? 53 ವರ್ಷ ಬೇಕಾಗಿತ್ತ ನಿಮ್ಗೆ ನಿಗಾ ಇಡೋದಿಕ್ಕೆ? ಅಥವಾ 53 ವರ್ಷದಲ್ಲಿ ನಿಮ್ಗೆ ಯಾವತ್ತು ಕಂಪ್ಲೇಂಟ್ ಬಂದೇ ಇಲ್ವಾ? ಈ ರೀತಿ ದುಸ್ಥಿತಿ ಇದೆ, ಮಕ್ಕಳಿಗೆ ಅನಾಹುತ ಆಗಬಹುದು ಅಂತ ಹೇಳಿ ಎಷ್ಟು ಕಂಪ್ಲೇಂಟ್ಗಳು ಬಂದಿರುತ್ತೆ, ಮೂಲೆ ಬಿಸಾಕ್ಬಿಟ್ಟಿರ್ತೀರಾ ಅನ್ಸುತ್ತೆ ಶೀಟ್ಗಳನ್ನ ತೆಗೆದು. ಅಟ್ಲೀಸ್ಟ್ ಈ ಸುದ್ದಿಯನ್ನ ನೋಡಿದಾದ್ಮೇಲಾದ್ರೂ ಕೂಡ ನೀವು ಎಚ್ಚೆತ್ಕೊಳ್ಬೇಕಾಗತ್ತೆ. ಪ್ರಾಥಮಿಕ ಶಾಲೆ ಆಲ್ಗೇರಿ ಮಂಡಳಿ ಹೊಸನಗರ ತಾಲೂಕಿಂದ ನಾವು ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ಸುಮಾರು ಇತಿಹಾಸ ಇರತಕ್ಕಂಥ ಇದು ಕ್ಲಸ್ಟರ್ ಸ್ಕೂಲ್ ಆಗಿರೋದ್ರಿಂದ 59 ವರ್ಷ ಆಗಿದೆ ಇದು ಹೆಚ್ಚು ಕಮ್ಮಿ. ಸ್ಕೂಲು ಎಲ್ಲ ಮೇಲ್ಛಾವಣಿ ಹೋಗಿದೆ, ಸ್ಕೂಲ್ ಬಿದ್ದೋಗ್ಲಿಕ್ಕಾಗಿದೆ. ಮಕ್ಕಳು ಅಡ್ಮಿಷನ್ ಆಗ್ತಿಲ್ಲ, ಸ್ಕೂಲ್ ಬಿದ್ದೋಗುತ್ತೆ ಅಂತ ತಂದೆ ತಾಯಿಗಳು ಹೆದರ್ತಿದ್ದಾರೆ. ಮತ್ತು 6ನೇ ತರಗತಿಯ ಮಕ್ಕಳು ಟಿ ಸಿ ತೊಗೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ. ಈ ಕಾರಣ ಕೇಳಿದ್ರೆ ನಿಮ್ಮ ಸ್ಕೂಲಿಗೆ ಕೂರ್ಸೋಕ್ಕೆ ನಾವು ಇರೋದು ಒಬ್ಬೊಬ್ಬರು ಮಕ್ಕಳು ಕೂರ್ಸೋಕ್ಕೆ ಧೈರ್ಯ ಇಲ್ಲ ಅಂತಿದ್ದಾರೆ. ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಯಿತು ಜನಪ್ರತಿನಿಧಿಗಳಿಗೆ, ಯಾರೂ ಇದು ಸಪೋರ್ಟ್ ಮಾಡ್ತಾ ಇಲ್ಲ. ಬಟ್ ಸ್ಕೂಲ್ ಈ ಮಳೆಗಾಲದಲ್ಲಿ ಬೀಳೋ ಹಂತದಲ್ಲಿದೆ. ಎಲ್ಲ ಹಂಚುಗಳು ಹೋಗಿದ್ದು. ಇವತ್ತು ನಾವು ಮತ್ತು ನಮ್ಮ STMC ಅಧ್ಯಕ್ಷರಾಗಿರ್ತಕ್ಕಂಥ ಸುಖೇಶ್ ಅವರು ಎಲ್ಲ ಹಂಚಿನ ಹಾಕಿದ್ದೀವಿ. ಮತ್ತು ಹಂಚು ಹಾಕ್ಲಿಕ್ಕೆ ಈ ಮಾಡ್ಮೇಲೆ ನಿಲ್ಲೋಕ್ಕೂ ಹೆದರಿಕೆ ಆಗ್ತಿದೆ. ಆ ಪರಿಸ್ಥಿತಿಲಿ ಈ ಸ್ಕೂಲ್ ಇದೆ, ದುಸ್ಥಿತಿ ಹಂಚಿನಲ್ಲಿದೆ, ಮಣ್ಣಿನ ಗೋಡೆ ಇದೆ, ಅಡಿಯೆಲ್ಲ. ಸ್ಕೂಲು ಈ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆದರೆ ಬೀಳೋ ಚಾನ್ಸ್ ಇದೆ. ಮಕ್ಕಳಿಗೆ ಏನಾದರೂ ಹಾನಿ ಆದರೆ ಇದು ಈ ತಾಲೂಕಿನ ಹಿರಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೇ ಇದು ಕಾರಣ ಆಗ್ತಾರೆ. ಆ ಸ್ಥಿತಿಲಿದೆ ಈ ಸ್ಕೂಲು. ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಾವು ಎಲ್ಲರಲ್ಲೂ. ಇದಕ್ಕೇನು ಈ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಿರ್ತಾರೆ ಈ ಅಧಿಕಾರಿಗಳಿಗೆ, ಈ ಜನಪ್ರತಿನಿಧಿಗಳು ಕೇಳೋದೇನೆಂದರೆ ಇದ್ರ ಬಗ್ಗೆ ಗಮನ ಹರಿಸಿ ಅಂತ. ಇಲ್ಲ ಅಂದರೆ ಸ್ಕೂಲ್ ಬಿದ್ದೋಗುತ್ತೆ, ಮಕ್ಕಳು ಬರ್ತಾ ಇಲ್ಲ, ಎಲ್ಲ ಪ್ರೈವೇಟ್ ಸ್ಕೂಲ್ ಕಡೆ ಹೋಗ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಉಳಿಸಿ ಅಂತ ಬರೀ ಭಾಷಣ ಮಾಡ್ತಾರೆ ಬಿಟ್ಟರೆ ಸರ್ಕಾರಿ ಶಾಲೆಗೆ ಅನುದಾನ ಕೊಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಟೋಟಲ್ ಸ್ಕೂಲು ಇತಿಹಾಸ ಇರೋಂಥ ಸ್ಕೂಲ್ ಇದು. 100 ವರ್ಷ ಆಯಿತು, ಹೆಚ್ಚು ಕಮ್ಮಿ 100 ವರ್ಷಕ್ಕೆ ಎಷ್ಟು ಕಮ್ಮಿ ಆಗಿದೆ. ಇನ್ನೊಂದು 59ನೇ ಇಸ್ವಿ ಸ್ಟಾರ್ಟ್ ಆಗಿದ್ದು. ಇದು ಇಷ್ಟು ವರ್ಷ ಸಾಗಿದ್ರು 300 ಮಕ್ಕಳು ಇರ್ತಕ್ಕಂಥ ಸ್ಕೂಲು ಇವತ್ತು ತುಂಬ ಕಡಿಮೆ, 60-70 ಮಕ್ಕಳಿಗೆ ಬಂದಿದೆ. ಸ್ಕೂಲ್ ಕಾರಣ ಏನಂದರೆ ಸ್ಕೂಲ್ ವ್ಯವಸ್ಥೆ ಇಲ್ಲ, ಬಿದ್ದೋಗ್ತಿದೆ. ಅಡ್ಮಿಷನ್ ಮಾಡೋಕ್ಕೆ ತಂದೆ ತಾಯಿಗಳು ಹೆದರ್ತಾ ಇದ್ದಾರೆ ಅಷ್ಟೇ. ಇದ್ರ ಬಗ್ಗೆ ನೀವು ಎಚ್ಚರ ವಹಿಸ್ಬೇಕಾಗಿ ಎಲ್ಲರೂ ಕೇಳ್ತಾ ಇದ್ದೀವಿ.